ಕಳೆದ ಒಂದು ವಾರದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಗುರವಾಗಿ ಮಾತಾಡುವಂಥ ಪ್ರಯತ್ನ, ನಮ್ಮ RSSನ ಶಾಖೆಗಳು ಏನು ನಡೀತಾ ಇದೆ ಅಲ್ಲಿ ನಿರ್ಬಂಧ ಹೇರುವಂಥ ಒಂದು ಪ್ರಯತ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತೇಳಿ ಇವ್ರಿಗೆ ನೇರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಕ್ಕೆ ತಾಕತ್ತಿಲ್ಲದೆ ಎಲ್ಲ ಸಂಘ ಸಂಸ್ಥೆಗಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಗೌರವಿತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಜಗದೀಶ್ ಶೆಟ್ಟರ್ ಅವತ್ತು ಆದೇಶವನ್ನು ಮಾಡಿದ್ರು ಅಂತ ಹೇಳಿ. ಅವತ್ತಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾಡ್ಲಿಕ್ಕೆ ಕಾರಣ ಯಾವುದೋ ಒಂದು ಶಾಲೆ ಕಾಲೇಜಲ್ಲಿ ಕೋಳಿ ಕುರಿ ಕಡಿದು ಮದುವೆ ಮುಂಜೆ ಮಾಡಿದಂಥ ಒಂದು ಉದಾಹರಣೆಯನ್ನು ಕಣ್ಮುಂದಿಟ್ಕೊಂಡು ಆ ಒಂದು ಚೌಕಟ್ಟಲ್ಲಿ ಮಾಡಿದ್ರೆ ಹೊರತು ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷದ ಶತಮಾನೋತ್ಸವ ಆಚರಣೆ ಮಾಡ್ತಿರೋದು ಈ ಸಂದರ್ಭದಲ್ಲಿ ದುರುದ್ದೇಶ ಪೂರ್ವಕವಾಗಿ ಅದರ ಹೆಸರನ್ನು ಹೇಳದೆ ಈ ರೀತಿಯಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚಿತ್ತಾಪುರ ಖರ್ಗೆ ಅವರ ಕಾನ್ಸ್ಟಿಟ್ಯೂನ್ಸಿ ನಿನ್ನೆಯಿಂದ ಆಫೀಸಿಗೆ ಅಲಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇನೋ 12 ಪಾಯಿಂಟ್ ಕ್ಲಾರಿಫಿಕೇಶನ್ ಅಂತೆ ಕೊಟ್ಟಾಗಿದೆ. ಏನು ಇವ್ರು ಜಿತದಾಳುಗಳ ಇವರು ಇವತ್ತು ಇನ್ನೊಂದು ಹೆಜ್ಜೆ ಮುಂದೋಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಸ್ತಿಗಳನ್ನ ಟ್ಯಾಬ್ಲೇಷನ್ ಮಾಡ್ತೀನಿ ಅಂತ ಹೇಳಿ ಅದು ಕೂಡ ಪೇಪರ್ ಬಂದಿದೆ. ಯಾರದೇ ತಲೆ ಒಡೆದು ಆ ರೀತಿ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಸ್ಥೆ ತನ್ನ ಒಂದು ವಿಚಾರ ಇರ್ಬೋದು, ತನ್ನ ಬೌದ್ಧಿಕ ವಿಚಾರಗಳಿರ್ಬೋದು ಮತ್ತು ಅದರ ಶಕ್ತಿಗಳನ್ನ ವೃದ್ಧಿಸುವಂಥ ಕೆಲಸವನ್ನೇನು ಮಾಡಿಲ್ಲ. ಹಾಗಾಗಿ ಈ ರೀತಿಯ ಹಗುರವ ಮಾತಾಡಿ ಮತ್ತೆ ನಿಮ್ಮ ಪಕ್ಷದಲ್ಲೇ ಚರ್ಚೆ ಆಗಿದೆ, ಪತ್ರಿಕೆಲ್ಲ ನೋಡಿದ್ದೀನಿ. ನಿಮ್ಮ ಪ್ರಿಯಾಂಕಾ ಖರ್ಗೆ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಾಥಿಗಳಾದಂಥ ಕ್ಯಾಬಿನೆಟ್ ಮಂತ್ರಿಗಳು ಸಾಥ್ ಕೊಟ್ಟಿಲ್ಲ ಅಂತೇಳಿ ನಿಮ್ಮ ತಂದೆ ನೋವನ್ನು DCM ಮುಂಭಾಗದಲ್ಲಿ ಮುಂದೆ ಅವರು ಹೇಳ್ಕೊಂಡಿದ್ದಾರೆ ಅನ್ನೋದು ಕೂಡ ಈ ಪತ್ರಿಕೆಲ್ಲ ನೋಡಿ. ಎಷ್ಟು ನಿಜನ ಸುಳ್ಳು ನಂಗೆ ಗೊತ್ತಿಲ್ಲ, ಅದು ನಿಜ ಅಂತೂ ಹೌದು. ನಿಮ್ಮ ಪಕ್ಷದಲ್ಲೇ ಒಂದು ಬೇರೆ ಬೇರೆ ರೀತಿಯಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಕಾಂಗ್ರೆಸ್ಸಿನ ಒಂದು ಬೌದ್ಧಿಕ ಅಧಪತನಕ್ಕೆ ಇದೊಂದು ದೊಡ್ಡ ಒಂದು ಉದಾಹರಣೆ. ಇವತ್ತು ಗೌರವಂತ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲಿ ಅವ್ರ ಮಾತಿಗೆ ನಾ ಬೆಲೆ ಕೊಡಲಿ, ನನ್ನ ಮುಖ್ಯಮಂತ್ರಿ ಸ್ಥಾನ ಎಲ್ಲ ಅಲ್ಲಾಡೋದು ಅಂತೇಳಿ ಪಾಪ ಅವರಿಗೆ ಹರಿಪ್ರಸಾದ್ ಅವರಿಗೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಟ್ಟು ಆದಷ್ಟು ಬೇಗ ನಾಳೆ ಆಗುವಂಥ ಮಂತ್ರಿಮಂಡಲದ ರಚನೆಯಲ್ಲಿ ಎಲ್ಲಿ ತೂರ್ಕೊಬಹುದು ಅಂತೇಳಿ ಅವರಿಗೆ ಆತುರ. ಅವರಿಗೆ ಇನ್ನು ಕೆಲವು ಜನರಿಗೆ ಅವರ ಮಂತ್ರಿ ಸ್ಥಾನವನ್ನು ಉಳಿಸ್ಕೊಳಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಆಶೀರ್ವಾದ ಬೇಕಾಗಿದೆ. ಅದು ಪ್ರಿಯಾಂಕಾ ಮುಖಾಂತರ ಮಾಡಲಿಕ್ಕೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜನ ನಗ್ತಾ ಇದ್ದಾರೆ. ಇವತ್ತು ಈ ರೀತಿಯಂಥ ಅನೇಕ ಪ್ರಯತ್ನಗಳನ್ನು ಮಾಡಿ ಈಗಾಗಲೇ ದೇಶದಲ್ಲಿ ಎಲ್ಲೋ 1-2 ರಾಜ್ಯದಲ್ಲಿ ನೀವು ಉಳ್ಕೊಂಡಿದ್ದೀರಿ. ಇದೇ ತಪ್ಪನ್ನು ನೀವು ಮಾಡ್ಕೊಂತ ಹೋದರೆ ಕೊನೆ ಮಳೆಯನ್ನು ಹೊಡೆಯುವಂಥ ಕೆಲಸ ರಾಷ್ಟ್ರೀಯ ಅಧ್ಯಕ್ಷರ ಮಗ ಪ್ರಿಯಾಂಕಾ ಮುಖಾಂತರ ಇದಾಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಇವ್ರ ಯೋಗ್ಯತೆಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದಂಥ ವ್ಯಕ್ತಿಗಳನ್ನ SDF ಬೇರೆ ಬೇರೆ ಅವ್ರ ಸಂಘ ಸಂಸ್ಥೆಗಳನ್ನ ಕ್ಯಾಬಿನೆಟಲ್ಲಿ ತಂದವನ್ನ ಎಲ್ಲರನ್ನು ಸಂಪೂರ್ಣವಾಗಿ ಬಿಡುವಂಥ ಕೆಲಸವನ್ನ ಇವ್ರು ಮಾಡ್ತಾರೆ ಅಂದರೆ ಯಾರನ್ನ ಮನವೊಲಿಸೋಕ್ಕೋಸ್ಕರ ಈ ರೀತಿ ಅಂತ ನಿಮ್ಮ ಸರ್ಕಾರವನ್ನು ನಡೆಸುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ನಾಚಿಕೆ ಆಗಬೇಕಲ್ವಾ ನಿಮಗೆ? ಗುಂಡಿ ಮುಚ್ಚಕ್ಕೆ ರಸ್ತೆಯಲ್ಲಿ ಗುಂಡಿ ಇದೆ ಅನ್ನೋಕ್ಕಿಂತ ಗುಂಡಿಲ್ ರಸ್ತೆಗಳಿದ್ದಾವೆ. ಇವತ್ತು ಬೇರೆ ಬೇರೆ ಸಾಫ್ಟ್ವೇರ್ ಕಂಪ್ನಿ ಪ್ರಮುಖರು ಗುಂಡಿ ಮುಚ್ಕೊಡಕ್ಕೆ ಮುಂದೆ ಬಂದಿರೋ ಸ್ವಾಗತ ಅಂತ ಹೇಳಿ ಯಾರೋ ನಿಮ್ಮ ಮಂತ್ರಿ ಹೇಳಿಕೆ ಕೊಡ್ತಾರೆ. ಈ ದುಸ್ಥಿತಿಯನ್ನು ಮುಚ್ಕೊಡ್ಲಿಕ್ಕೋಸ್ಕರ ಈ ರೀತಿ ಅಂತ ಚಟಕ್ಕೋಸ್ಕರ ಈ ರೀತಿ ಅಂತ ಹೇಳಿಕೆಗಳನ್ನು ಕೊಟ್ಕೊಂಡು ಹಗುರ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ನಿಮ್ಮ ಗುಂಡಿಯನ್ನು ನೀವು ತೋಡ್ಕೊಳ್ಳೋಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಸರ್. ಸರ್, ಖರ್ಗೆ ಅವರು ಪ್ರಿಯಾಂಕಾ ಅವರು ಬರೆದಂಥ ಪತ್ರದಲ್ಲಿ ಒಂದು ಕೈಯಲ್ಲಿರುವಂಥ ಲಾಠಿಯನ್ನು ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಅವ್ರು ಬರೆದಂಥ ಪತ್ರ ರಾಷ್ಟ್ರ ವಿರೋಧ ಚಟುವಟಿಕೆಗಳಿಗೆ ಅಂತ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ ಯಾವ್ದಾರ ಒಂದು ಉದಾಹರಣೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಅವ್ರ ಮನೆ ಅನ್ನವನ್ನು ತಿಂದು ದೇಶಕ್ಕೋಸ್ಕರ ಮುಡುಪಾಗಿಟ್ಟಂಥ ಸ್ವಯಂ ಸೇವಕರ ಒಂದು ಸಂಘಟನೆಯನ್ನು ಕಟ್ಟುವಂಥ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. ಅದು ಬಿಟ್ಟು ಈ ರೀತಿಯಂಥ ದಂಡದ ಬಗ್ಗೆನೂ ಕೂಡ ಕೈಯಲ್ಲಿರುವಂಥ ಕೋಲಿನ ಬಗ್ಗೆ ದಂಡದ ಬಗ್ಗೆನೂ ಕೂಡ ಹಗುರ ಮಾತಾಡ್ತೀರಿ. ಯಾವನೋ ಒಬ್ಬ ಟಿಫಿನ್ ಕೇರಲ್ಲಿ ಬಾಂಬ್ ಬಿಟ್ಕೊಂಡು ಬ್ಲಾಸ್ಟ್ ಮಾಡ್ಕೊಂಡು ಅವನನ್ನ ನಮ್ಮ ಬ್ರದರ್ಸ್ ಅಂತ ಹೇಳೋಂಥ ಪ್ರಯತ್ನ ನೀವು ಮಾಡ್ತೀರಿ. ಹಾಗಾಗಿ ನಿಮ್ಮ ನಡೆ ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದೀರಿ. ನಿನ್ನೆ ನೋಡಿದೆ ಪೇಪರ್ 40,000 ಕೋಟಿ KPTCL ಪೇಮೆಂಟ್ ಬಾಕಿ ಇರೋದು. ಇವ್ರ ಸಬ್ಸಿಡಿ ಇವರ ವಿಚಿತ್ರವಾದಂಥ ಇವ್ರ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಬಾಕಿ ಇದೆ ಅವ್ರದ್ದು. ನಾಳೆ ರಾಜ್ಯ ಅಡ ಇಟ್ಟರು ಕೂಡ ಆಶ್ಚರ್ಯ ಪಡೋಲ್ಲ, ದುಸ್ಥಿತಿ ಬರುತ್ತೆ. ಇದು ಪಾಪ ಎ ಖಾತೆ ಬಿ ಖಾತೆ ಮಾಡ್ತೀಯ, ರೆವಿನ್ಯೂ ದುಂಡು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತೀಯಾರೆ, ಬಡವರಿಗೆ ಅನುಕೂಲ ಆಗಲಿ.
ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಸುಪ್ರೀಂ ಕೋರ್ಟಲ್ಲಿ ಇತ್ತು ಈ ಇಶ್ಯೂ. ಬಿ ಖಾತಾ ಮಾಡಲಿಕ್ಕೆ, ಎ ಖಾತಾ ಮಾಡಲಿಕ್ಕೆ ಇವೆಲ್ಲ ವಿಚಾರ ಇವತ್ತು ರಿಲೀಸ್ ಆಗಿದೆ, ಒಳ್ಳೆಯದಾಗಲಿ. ಆದರೆ ಈ ರೀತಿಯಂಥ ನಿಮ್ಮ ಅಹಮ್ಮಿನ ಒಂದು ಅಹಂಕಾರದ ಒಂದು ಹೇಳಿಕೆಗಳನ್ನು, ಪ್ರಯತ್ನಗಳು ನೀವೇನು ಮಾಡ್ತಾ ಇದ್ದೀರಿ ಅದು ಕೊನೆಯಾಗಬೇಕು. ಇಲ್ಲಾಂದರೆ ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಗಮನಿಸ್ತಾ ಇದ್ದಾರೆ, ನಮ್ಮ ಪಕ್ಷದ ನಾಯಕರುಗಳು ಕೂಡ ಗಮನಿಸ್ತಾ ಇದ್ದೀವಿ. ಬಿಹಾರ್ ಚುನಾವಣೆ ಆಗಲಿ, ಎಲ್ಲ ಹಂತ ಹಂತವಾಗಿ ಇವೆಲ್ಲದಕ್ಕೂ ಉತ್ತರ ಕೊಡುವಂಥ ದಿನಗಳು ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಸ್ ಸರ್, ಅವರು ಪಾಪ ವಾರ್ನಿಂಗ್ ಮಾಡಿದ್ದಾರೆ ಗುತ್ತಿಗೆದಾರರು. ನಿನ್ನೆ ಪಾಪ ಏನೋನು ನೀರ್ಗಂಟಿ 6 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತೇಳಿ ನೇಣು ಹಾಕೊಂಡೆ ಯಜಮಾನ. ಮೊನ್ನೆ ಸರ್ವೆಲ್ಲಿದ್ದಂಥ ಹೆಣ್ಮಗಳು ಹೋಗಿ ಬಾವಿ ಹಾರಿದಾಳೆ, ಅದೇನಂತ ನಮಗೆ ಗೊತ್ತಿಲ್ಲ. ಇದೇ ನಮ್ಮ ಶಿವಮೊಗ್ಗದ ಎಸ್.ಟಿ ನಿಗಮದ ಅಧಿಕಾರಿ ನೇಣು ಹಾಕೊಂಡ. ಪೊಲೀಸ್ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ನೈತಿಕತೆ ಈ ಸರ್ಕಾರ ಕೊಡ್ತಾ ಇಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಇದರಿಂದ ನೇಣು ಹಾಕೊಂಡ್ರು. ಈ ರೀತಿಯಂಥ ಘಟನೆಗಳು ಇವತ್ತು ನಡೀತಾ ಇದೆ. ಇವತ್ತು ಪೂರ್ತಿ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಇಲ್ದಂಗೆ ಯಾವುದೋ ಒಂದು ಸರ್ಕಾರದ ಒಂದು ಅಧಿಕಾರವನ್ನು ಹಿಡಿಬೇಕು ಅಂತೇಳಿ ಇವತ್ತು ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಅದನ್ನಾದರೂ ಮಾಡ್ತಾರೆ. ಮೊನ್ನೆ ಡಿ ಕೆ ಅವರು ಬೆಂಗಳೂರಿನ ಲಾಲ್ಬಾಗಲ್ಲೋ ಇದರಲ್ಲೋ ಒಂದು ಜನ ಸಂಪರ್ಕ ಸಭೆಯಲ್ಲಿ ಒಬ್ರು ಹೆಣ್ಮಕ್ಳು ಹೇಳಿದ್ರು, ನನಗೆ 5-6 ತಿಂಗಳಿಂದ ಬಂದಿಲ್ಲ ಭಾಗ್ಯಲಕ್ಷ್ಮಿ ಇದ್ರದ್ದು ಎಂಥ ಕಾರ್ಯಕ್ರಮಗಳು 2,000 ರೂಪಾಯಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಇದು ಸರ್ಕಾರದ ವ್ಯವಸ್ಥೆ ಸರ್. ಈ ಸಂದರ್ಭದಲ್ಲಿ ಹೌದು, ಅವರೇ ಹೇಳ್ಬೇಕು ಸರ್. ನಮ್ಮ ಅದೇ ಇವನ್ ಇನ್ನ ಚಿತ್ತಾಪುರದ ಘಟನೆನೂ ಅಷ್ಟೇ. ಅವ್ರು ಹೇಳಿದ್ದಾರೆ, MLA ಅವರು ಗುತ್ತೇದಾರ್ ಅವರು, ನನ್ನ ದೀಪಾವಳಿ ಪ್ರಯುಕ್ತ ನನ್ನ ಆಫೀಸನ್ನ ಚೊಕ್ ಮಾಡುವಂಥ ಪ್ರಯತ್ನದಲ್ಲಿ ಇದು ಮಾಡಿದ ಹೊರತು ಯಾವುದೇ ದುರುದ್ದೇಶ ಇಲ್ಲ ಅಂತೇಳಿ. ಏನೋ ಒಂದು ಬಿಹಾರ್ ಎಲೆಕ್ಷನ್ ನಡೀತಿದೆ, ಅಲ್ಲ ಅವ್ರು ರಾಹುಲ್ ಗಾಂಧಿ ಅವ್ರ ಪಾದಯಾತ್ರೆ ಪ್ರವಾಸ ಮಾಡ್ತಾರೆ, ಅದಕ್ಕೆ ಪೂರಕವಾದಂಥ ಇಲ್ಲಿಂದ ದಾಖಲೆಯನ್ನು ಹುಡ್ಕೊಳ್ಳಿಕ್ಕೆ ಪಾಪ ಅವ್ರ ಹೈಕಮಾಂಡ್ ಹೇಳಿದೆಯನ್ನೋ ಗೊತ್ತಿಲ್ಲ. ಮತ್ತು ಸ್ಪಷ್ಟವಾಗಿ ಕ್ಯಾಬಿನೆಟಿನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ್ ಚುನಾವಣೆಗೆ ದುಡ್ಡನ್ನು ಕಳಿಸ್ಬೇಕು, ಫಂಡನ್ನು ಕಳಿಸ್ಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಎಂದೆ, ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರು ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದ್ದಾರೆ ಎಂದೆ. ರಿನ್ಯೂವಲ್ ಅಂತೆ, ಟ್ರಾನ್ಸ್ಫರ್ ದಂಧೆ ಮುಗೀತು, ಈಗ ರಿನ್ಯೂವಲ್ ಅಂತೇಳಿ ಎಲ್ಲ ಆ ಇಲಾಖೆ ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ್ ಚುನಾವಣೆ ಅದೇ ಒಂದು ದಂಧೆ ಆಗಿದೆ. ಅವ್ರೇನು ಬಿಹಾರಿಗೂ ಕಳಿಸಲ್ಲ, ಅದು ಅವ್ರು ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ, ಅದು ಬೇರೆ. ಈ ರೀತಿ ಅದೊಂದು ಬಿಹಾರ್ ಚುನಾವಣೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ದುಡ್ಡು ವಸೂಲಿ ಮಾಡ್ತೀಯ ನಮ್ಮ ಅಧಿಕಾರಿಗಳು. ಎಲ್ಲ ಮಂತ್ರಿಗಳ ಮುಖಾಂತರ ನಮ್ಮ ಅಧಿಕಾರಿಗಳ ವಸೂಲಿ ಮಾಡ್ತಾ ಇದ್ದಾರೆ. ಇದು ಈ ದಂಧೆ ನಡೀತಾ ಇದೆ ಸರ್ ಈ ಸರ್ಕಾರದಲ್ಲಿ.